ವೇದಲೋಕಾಚಾರ ನಿನ್ನನುಭವದ ಯುಕ್ತಿ ಶೋಧಿಸಿ ಮೂರನುಂ ಸಂವಾದಗೊಳಿಸು. ಸಾಧಿತ ಜ್ಞಾನ ನರ ಸಾಧ್ಯ ಪ್ರಮಾಣವದು, ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ. ಅನಾದಿ ಕಾಲದಿಂದ ನಮಗೆ ಜ್ಞಾನದ ರೂಪದಲ್ಲಿ ಬಂದಿರುವಂತಹ ವೇದಗಳು ಮತ್ತೆ ಇವತ್ತಿನ ಪ್ರಪಂಚದಲ್ಲಿ ಪ್ರಸ್ತುತ ಪ್ರಪಂಚದಲ್ಲಿ ನಮಗೆ ಸಿಗುವಂತಹ ಲೌಕಿಕ ಜ್ಞಾನ ಮತ್ತೆ ನಾವು ಜೀವಿತಾವಧಿಯಲ್ಲಿ ಗಳಿಸಿರುವಂತಹ ಅನುಭವಗಳು, ಈ ಮೂರನ್ನು ಕೂಡ ನಾವು ಒಂದು ರೀತಿ ಸಮ್ಮಿಶ್ರಣಗೊಳಿಸಿ ಅದನ್ನು ನಾವು ಪದೇ ಪದೇ ಯೋಚನೆ ಮಾಡ್ತಾ ಆಲೋಚನೆ ಮಾಡ್ತಾ ಆ ಒಂದು ಜ್ಞಾನವನ್ನೇ ನಾವು ಮಥಿಸ್ತಾ ಹೋಯ್ತು ಅಂತಂದ್ರೆ ಆಗ ನಮಗೆ ಸಂಪೂರ್ಣ ಜ್ಞಾನದ ಅರಿವಾಗತ್ತೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಸಂಪೂರ್ಣ ಜ್ಞಾನ ಅನ್ನೋದಕ್ಕಿಂತ ನಾವು ಒಂದು ರೀತಿ ಸಾಧಿಸಿದಂತಹ ಜ್ಞಾನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಂಡು ಮಥಿಸ್ಬೇಕು ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ಪದೇ ಪದೇ ಅದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಅದನ್ನ ಇನ್ನಷ್ಟು ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಒಂದ್ ರೀತಿ ನಮಗೆ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ದಾರಿದೀಪವಾಗಿ ತೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸತ್ಯವಾದ ಮಾತು ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ? ನಿಮ್ಮ ಪ್ರಯತ್ನಗಳನ್ನ ಕಮೆಂಟ್ ಅಂತ ಹಾಕಿ. ನಮಸ್ಕಾರಗಳು.